ಪ್ರಾರಂಭಿಸ್ತಾ ಇದ್ದೇವೆ. ಒಂದು ನಿಮಿಷ ಎಲ್ಲರೂ ಕೂಡ ಮಹಾಲಿಂಗೇಶ್ವರನ ಭಕ್ತಿಯಿಂದ ನಮಿಸಬೇಕು, ಪ್ರಾರ್ಥನೆ ಮಾಡಬೇಕು ಅಂತ ಕೇಳಿಕೊಳ್ತೇನೆ. ಉಚ್ಚಿಷ್ಟ ಗಣಪತೆ ಊರ್ಜಸ್ವಲ ಹೃದಯ ಸ್ವರಾನ್ಮಯ ಶೇಖರ ವಂದಿ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅವರಿಗೆ ನಮ್ಮ ಅಧ್ಯಕ್ಷರು ಸತೀಶ್ ಅಣ್ಣ ಒಂದು ಹೂವನ್ನು ನೀಡಿ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತೇನೆ. ಹಾಗೆ ನಮ್ಮ ನೆಚ್ಚಿನ ನಾಯಕರು, ಪುತ್ತೂರಿನ ಪೂರ್ವ ಶಾಸಕರು ಶ್ರೀಯುತ ಸಂಜೀವ ಮಟ್ಟಂದವರು, ನಮ್ಮೆಲ್ಲರ ಪ್ರೀತಿಯ ಸಂಜೀವಣ್ಣ, ತಮ್ಮನ್ನು ಎಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇವೆ. ಮಲ್ಲೇಶಣ್ಣ ತಾವು ಅವರಿಗೆ ಹೂ ನೀಡಿ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತೇನೆ. ನಮ್ಮ ವರ್ತಕ ಸಂಘದ ಅಧ್ಯಕ್ಷರು, ನಮ್ಮೆಲ್ಲರ ಹಿರಿಯರಾದಂಥ ಶ್ರೀಯುತ ವಾಮನ್ ಪೈ ಅವರು ನಮ್ಮ ಜೊತೆ ಸೇರಿಕೊಂಡಿದ್ದಾರೆ. ಸರ್, ತಮಗೆ ಕೂಡ ಆತ್ಮೀಯ ಸ್ವಾಗತ. ಶಿವಣ್ಣ ಬಂದು ಕಳ್ಳಿಮಾರಿ ಶಿವಣ್ಣ ಬಂದು ಅವರಿಗೆ ಹೂವನ್ನು ನೀಡಿ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತೇನೆ. ಹಾಗೆ ಡಾಕ್ಟರ್ ಶ್ರೀಪತಿ ರಾವ್, ನಮ್ಮ ಸಂಸ್ಥೆಯ ಜೊತೆ ನಮ್ಮ ಯಾವಾಗಲೂ ಇರುವವರು, ನಮ್ಮ ನಾಯಕರು, ರೋಟರಿ ಕ್ಲಬ್ ಪುತ್ತೂರಿನ ಅಧ್ಯಕ್ಷರು, ಪ್ರಗತಿ ಹಾಸ್ಪಿಟಲ್ನ ಖ್ಯಾತ ವೈದ್ಯರು. ಸರ್, ತಮಗೂ ಕೂಡ ಸ್ವಾಗತ. ಸೇಡಿಯಪ್ಪ ವಿಶ್ವಣ್ಣ ಬಂದವರಿಗೆ ಹೂ ನೀಡಿ ಸ್ವಾಗತಿಸಬೇಕು. ನಮ್ಮ ಜೊತೆ ಯಾವಾಗಲೂ ನಮ್ಮ ಈ ಸಂಘದಲ್ಲಿ ಇರುವಂತಹ ಡಾಕ್ಟರ್ ಸುರೇಶ್ ಪುತ್ರಯ್ಯ, ಖ್ಯಾತ ವೈದ್ಯರು. ಸರ್, ತಮ್ಮನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಉಮೇಶ್ ಅಣ್ಣ, ತಾವು ಸುರೇಶ್ ಪುತ್ರಯ್ಯ ಅವರಿಗೆ ಹೂ ನೀಡಿ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತೇನೆ. ನಾನು ಚಿಕ್ಕಂದಿನಿಂದ ನೋಡಿದಂಥ ಆಜಾನುಬಾಹು, ನಮ್ಮೆಲ್ಲರ ಮಿತ್ರ, ಪುತ್ತೂರಿನ ಖ್ಯಾತ ಉದ್ಯಮಿ ಶಿವರಾಮ ಆಳುವ ಬಳ್ಳವ ಜಲ್ಗುತ್ತು. ಸರ್, ತಮಗೆ ಕೂಡ ಸ್ವಾಗತ. ನಮ್ಮ ಸತ್ಯಣ್ಣ, ಇಂಜಿನಿಯರ್ ಸತ್ಯಣ್ಣ ಬಂದು ಅವರಿಗೆ ಹೂ ನೀಡಿ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತೇನೆ. ದೀಪ ಪ್ರಜ್ವಲಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸುವಂಥದ್ದು, ಸಂಸ್ಥೆಯನ್ನು ಉದ್ಘಾಟಿಸುವಂಥದ್ದು ನಮ್ಮ ಸಂಸ್ಕೃತಿ. ನಮ್ಮ ಪ್ರಥಮ ಪ್ರಜೆ ನಗರಸಭಾ ಅಧ್ಯಕ್ಷರು ಶ್ರೀಮತಿ ಲೀಲಾವತಿ ಅಣ್ಣನಾಯ್ಕ ಅವರು ಸಂಸ್ಥೆಗೆ ಉದ್ಘಾಟನೆಯನ್ನು ಮಾಡಿ ಶುಭ ಹಾರೈಸಬೇಕು. ಹಾಗೆ ಎಲ್ಲ ಅತಿಥಿಗಳು ಕೂಡ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಸೇರಿಕೊಳ್ಬೇಕು ಅಂತ ಕೇಳ್ಕೊಳ್ತೇನೆ. ಸುರೇಶ್ ತಮಗೆ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಸರ್, ಈಸಿ ವಾಕ್ ನಮ್ಮ ದ್ವಿತೀಯ ಸಂಸ್ಥೆ. ನಮ್ಮ ಪ್ರಥಮ ಪಾದರಕ್ಷ ಮಳಿಗೆ ವಿ ವಾಕ್ ಸುಮಾರು 1.5 ವರ್ಷ ಹಿಂದೆ ಮಾರ್ಚ್ ತಿಂಗಳಲ್ಲಿ ಪ್ರಾರಂಭವಾಗಿ ಇದೀಗ ಬಹಳ ಒಳ್ಳೆಯ ರೀತಿಯ ಸೇವೆಯನ್ನು ಪುತ್ತೂರು ಜನತೆಗೆ ನೀಡ್ತಾ ಇದ್ದೇವೆ. ಸುಮಾರು ಜನ ಪಾಲುದಾರರು ನಾವು ಸೇರಿಕೊಂಡು ಈ ಸಂಸ್ಥೆಯನ್ನು ಮಾಡಿದ್ದು. ನಮ್ಮ ಉದ್ದೇಶ ಇಷ್ಟೇ, ಬೆಳೆಯುತ್ತಿರುವಂತಹ ಪುತ್ತೂರು ನಗರಿಗೆ ಹೊಸ ಹೊಸ ಉದ್ಯಮಿಗಳು ಉದ್ಯಮ ಬರಬೇಕು ಅಂತೇಳಿ. ಹಾಗೆ ನಾವು ಕೂಡ ಅಷ್ಟೇ, ಇನ್ನು ವಿದೇಶದ ಕಂಪನಿಗಳು, ಇನ್ಯಾವುದೋ ಕಂಪನಿಗಳು ಬರ್ಬೋದು, ಆದರೆ ಅವರ ಒಟ್ಟಿಗೆ ಒಳ್ಳೆ ರೀತಿಯ ಪೈಪೋಟಿ ಹಾಗೆ ಒಳ್ಳೆ ರೀತಿಯ ಸೇವೆಯನ್ನು ನೀಡಬೇಕು ಅಂದರೆ ನಾವು ಒಗ್ಗಟ್ಟಾಗಬೇಕು. ಉದ್ಯಮದ ಹೊಸ ಹೊಸ ಮಜಲುಗಳನ್ನು ನಾವು ಕಲಿಬೇಕು. ನಾವೆಲ್ಲ ಒಗ್ಗಟ್ಟಾದರೆ ಮಾತ್ರ ಇದು ಸಾಧ್ಯ ಅಂತ ಹೇಳುವ ದೃಷ್ಟಿಯಿಂದ ಈ ಸಂಸ್ಥೆಯನ್ನು ಪ್ರಾರಂಭಿಸಿದ್ದೇವೆ. ಹತ್ತಿರದ ಪುತ್ತೂರು ಫ್ರೆಶ್ ಇರ್ಬೋದು, ರಿಫ್ರೆಶ್ ಕೆಫೆ ಇರ್ಬೋದು, ಹೀಗೆ ಬೇರೆ ಬೇರೆ ಉದ್ಯಮವನ್ನು ಪ್ರಾರಂಭಿಸಿದ್ದೇವೆ. ಉದ್ಯಮಿಗಳು ಒಗ್ಗಟ್ಟಾಗಬೇಕು, ನಮ್ಮ ಉದ್ಯಮ ಕೂಡ ಒಳ್ಳೆಯದಾಗಬೇಕು, ಹಲವು ಜನರಿಗೆ ಉದ್ಯೋಗವನ್ನು ನೀಡಬೇಕು, ಪುತ್ತೂರಿನ ಜನತೆಗೆ ಒಳ್ಳೆಯ ಸೇವೆಯನ್ನು ನೀಡಬೇಕು ಅಂತ ಹೇಳೋ ಉದ್ದೇಶದಿಂದ ಈ ಸಂಸ್ಥೆಯನ್ನು ಪ್ರಾರಂಭಿಸಿದ್ದು. ಸುಮಾರು 49 ಜನ ಈ ಸಂಸ್ಥೆಯಲ್ಲಿ ಪಾಲ್ದಾರರಾಗಿ ಸಹಕರಿಸ್ತಾ ಇದ್ದಾರೆ. ಲಾಭ ಒಂದೇ ನಮ್ಮ ಉದ್ದೇಶ ಅಲ್ಲ, ಸೇವೆ ಮತ್ತು ನಾವು ಒಗ್ಗಟ್ಟಾಗಿ ಮುಂದುವರಿಬೇಕು, ನಮ್ಮ ವ್ಯವಹಾರ ಮುಂದೆ ಹೋಗಬೇಕು ಅಂತ ಹೇಳೋ ಉದ್ದೇಶದಿಂದ ಈ ಸಂಸ್ಥೆಯನ್ನು ಮಾಡಿದ್ದೇವೆ. ಎಲ್ಲರ ಸಹಕಾರ ಆಶೀರ್ವಾದವನ್ನು ಕೇಳಿಕೊಳ್ತಾ ಉದ್ಘಾಟಕರು ಶುಭ ನುಡಿಗಳನ್ನು ಹೇಳಬೇಕು ಅಂತೇಳಿ ಕೇಳಿಕೊಳ್ತೇನೆ. ನಗರಸಭೆಯ ಪ್ರಥಮ ಪ್ರಜೆ ಶ್ರೀಮತಿ ಲೀಲಾವತಿ ಅಣ್ಣನಾಯ್ಕ ಅವರ ಹತ್ರ. ನಮ್ಮ ಪುತ್ತೂರು ನಗರಸಭೆಯಲ್ಲಿ ನಮ್ಮ ಈಸಿ ವಾಕ್ ಸಂಸ್ಥೆಯ ಚಪ್ಪಲ್ ಶೋರೂಮನ್ನು ನಮ್ಮ ಇಂದುಶೇಖರ್ ಅವರು 2ನೇ ಶಾಪಿನಾಗಿ ಮಾರ್ಪಡಿಸಿದ್ದಾರೆ. ಇದರ ನಮ್ಮ ಈ ಉದ್ಘಾಟನೆಯನ್ನು ನನ್ನನ್ನು ಕರೆದಿದ್ದಾರೆ. ಹಾಗೆ ನಮ್ಮ ಮಾಜಿ ಶಾಸಕರಾದಂಥ ಸಂಜೀವ ಮಟ್ಟಂದೂರವರೇ ಹಾಗೂ ನಮ್ಮ ವೈದ್ಯರಾದಂಥ 2
ಶ್ರೀಪತಿರಾವ್ ಮತ್ತು ಸುರೇಶ್ ಪುತ್ತೂರಾಯರವರೇ ಹಾಗೂ ಶಿವರಾಮ್ರವರೇ ಹಾಗೂ ಇಲ್ಲಿ ವಾಮನ್ ಪೈ ಅವರೇ ಹಾಗೂ ಇಲ್ಲಿ ನೆರೆದಂಥ ಎಲ್ಲ ನಮ್ಮ ವೇದಿಕೆಯಲ್ಲಿರುವಂಥ ಎಲ್ಲ ಅತಿಥಿ ಗಣ್ಯರೇ ಹಾಗೂ ವೇದಿಕೆ ಮುಂಭಾಗದಲ್ಲಿರುವಂಥ ಎಲ್ಲ ನಮ್ಮ ಬಂಧು ಮಿತ್ರರೇ, ಇವತ್ತು ನಾವು ಈಜಿ ವಾಕ್ ಶೋರೂಮನ್ನು ಎರಡನೆಯ ನಮ್ಮ ಶಾಪಾಗಿ ಮಾಡಿದ್ದಾರೆ. ಅವರಿಗೆ ಇನ್ನು ಮುಂದೆ ಕೂಡ 2-4 ಶಾಪನ್ನು ಮಾಡುವಂತಹ ಶಕ್ತಿ ಶ್ರೀ ಮಹಾಲಿಂಗೇಶ್ವರ ದೇವರು ಅವರಿಗೆ ಒದಗಿಸಿಕೊಡಲಿ. ಹಾಗೂ ಎಲ್ಲ ನಮ್ಮ ಬಂಧುಗಳು ಅವರಿಗೂ ಸಹಕಾರ ನೀಡಬೇಕು ಅಂತ ನಾನು ಹೇಳುತ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ವಂದನೆಗಳು. ನಮ್ಮ ಜೊತೆ ನಗರ ಬಿಜೆಪಿ ಅಧ್ಯಕ್ಷರು ಮತ್ತು ಗ್ರಾಮೀಣ ಬಿಜೆಪಿಯ ಗ್ರಾಮಾಂತರ ಬಿಜೆಪಿ ಅಧ್ಯಕ್ಷರಿದ್ದಾರೆ. ನಗರ ಬಿಜೆಪಿ ಅಧ್ಯಕ್ಷರು ನಮ್ಮ ಸಂಸ್ಥೆಯವರೇ, ಶಿವಕುಮಾರ್ ಕಳ್ಳಿಮಾರು, ತಮಗೂ ಸ್ವಾಗತ. ಗ್ರಾಮಾಂತರ ಬಿಜೆಪಿ ಮಂಡಲದ ಅಧ್ಯಕ್ಷರು ದಯಾನಂದ ಉಜಿರೆಮಾರ್, ತಮಗೂ ಕೂಡ ಎಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ ಸರ್. ಹಾಗೆ ಕಾರ್ಯಕ್ರಮದಲ್ಲಿ ಮುಂದೆ 2 ಚಿಕ್ಕ ವ್ಯವಸ್ಥೆ ಇದೆ. ಈ ಸಂಸ್ಥೆ ಎಲ್ಲರ ಸಂಸ್ಥೆ ಅಂತ ನಾನು ಈಗಾಗಲೇ ಹೇಳಿದೆ. ಮುಖ್ಯವಾಗಿ ನಮ್ಮ ಸಂಸ್ಥೆಯ ಹತ್ತೂರಿಗೆ ಪಸರಿಸುವವರು ನಮ್ಮ ಗ್ರಾಹಕರು, ನಮ್ಮ ಹಿತೈಷಿಗಳು, ನಮ್ಮ ಮಿತ್ರರು. ಹಾಗೆ ಈ ಸಂಸ್ಥೆಗೆ ಒಂದು ಹೆಸರನ್ನು ಸೂಚಿಸಬೇಕು ಅಂತ ಹೇಳಿದಾಗ ಈ ಸಂಸ್ಥೆಗೆ ಹೆಸರನ್ನು ಕೊಟ್ಟವರು ಬೇರೆ ಬೇರೆ ಹೆಸರುಗಳು ಬಂದಿತ್ತು. ಈಸಿ ವಾಕ್ ಅಂತ ಹೇಳುವಂಥ ಹೆಸರನ್ನು ಕೊಟ್ಟದ್ದು ನಮ್ಮದೇ ವಿವೇಕಾನಂದ ಕಾಲೇಜಿನ ಹಳೆ ವಿದ್ಯಾರ್ಥಿ, ಪ್ರಸ್ತುತ ಮೈಸೂರಿನಲ್ಲಿ ಇಂಜಿನಿಯರಿಂಗ್ ವ್ಯಾಸಂಗವನ್ನು ಮಾಡ್ತಿರುವಂಥ ಕುಮಾರಿ ಶ್ರೇಯಾ ಅವರು ಮೈಸೂರಿನಲ್ಲಿ ವ್ಯಾಸಂಗದಲ್ಲಿದ್ದಾರೆ. ಅವರ ತಂದೆಯವರು ಇಲ್ಲಿ ಇದ್ದರೆ ದಯವಿಟ್ಟು ಬಂದು ನಮ್ಮ ಬರಬೇಕಷ್ಟೇ ಅಲ್ಲ, ಬಂದರೆ ಅವರಿಗೆ ಮತ್ತೆ ಕೊಡುವ. ಹಾಗೆ ನಮ್ಮ ಲಕ್ಕಿ ಡ್ರಾ, ಸಂತೋಷಣ್ಣ, ಲಕ್ಕಿ ಡ್ರಾದ ನಾವು ಪ್ರತಿ ಸಲ ನಮ್ಮ ಪ್ರಮೋಷನನ್ನು ಮಾಡ್ತೇವೆ. ನಮ್ಮ ಪುತ್ತೂರು ಫ್ರೆಶಲ್ಲಿ ಇರ್ಬೋದು, ಈಸಿ ವಾಕಲ್ಲಿ ಇರ್ಬೋದು, ಇನ್ನು ವಿ ವಾಕಲ್ಲಿ ಕೂಡ ಇರ್ಬೋದು. ಪ್ರಮೋಷನ್ ಅಂದರೆ ಅವರವರು ವಾಟ್ಸಪ್ ಸ್ಟೇಟಸ್ನಲ್ಲಿ ಹಾಕ್ತಾರೆ. ಆ ಸ್ಟೇಟಸ್ಗೆ 100ರಿಂದ ಹೆಚ್ಚು ವ್ಯೂ ಬಂದಾಗ ಅವರಿಗೆ ಲಕ್ಕಿ ಡ್ರಾವನ್ನು ಮಾಡ್ತೇವೆ. ಇದು ಪ್ರತಿ ವಾರ ಪುತ್ತೂರು ಫ್ರೆಶಲ್ಲಿ ನಡೀತದೆ. ಇಲ್ಲಿ ಕೂಡ ಇದು ಪ್ರಾರಂಭ ಆಗ್ತದೆ. ಉದ್ದೇಶ ಇಷ್ಟ, ಎಲ್ಲರೂ ಸೇರಬೇಕು ಅಂತ. ಸೊ ಈ ಡ್ರಾವನ್ನು ಸಂಜೀವಣ್ಣ ಮಾಡಿಕೊಡ್ಬೇಕು. ವಿಜೇತರಿಗೆ ಬಹುಮಾನವನ್ನು ಕೂಡ ತಾವು ವಿತರಿಸಬೇಕು ಅಂತ ಕೇಳಿಕೊಡ್ತೇನೆ. ಅವರು ಬಂದಿದ್ರೆ ಅವರಿಗೆ ಇಲ್ಲಿ ಅದನ್ನು ಕೊಡ್ತೇವೆ, ಇಲ್ಲ ಅಂತಾದರೆ ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತೇವೆ. 8660107992. ಈ ಮೊಬೈಲ್ ನಂಬರ್ ಯಾರಾದರೂ ಇದ್ದರೆ ದಯವಿಟ್ಟು ಬರಬೇಕು. 8660107992 ಲಾಸ್ಟ್ ನೋಡು, ಆಮೇಲೆ ಅವರಿಗೆ ಬಹುಮಾನವನ್ನು ನೀಡ್ತೇವೆ. ಇನ್ನೊಮ್ಮೆ ಎಸ್ ಸಂಜೀವಣ್ಣ, ಶುಭಾಶಂಸನೆಗಾಗಿ ನಿಮಗೆ ನಮ್ಮೆಲ್ಲರ ಆರಾಧ್ಯ ಮೂರ್ತಿ ಮಹಾಲಿಂಗೇಶ್ವರ ದೇವರನ್ನು ಸ್ಮರಣೆ ಮಾಡ್ತಾ ಈ ಒಂದು ಈಸಿ ವಾಕ್ ನಮ್ಮ ಚಪ್ಪಲ್ ಶೋರೂಮಿನ ಲೋಕಾರ್ಪಣೆಯಾಗಿದೆ. ಈ ಲೋಕಾರ್ಪಣೆಯ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂಥ ನಮ್ಮ ನಗರಸಭೆಯ ಅಧ್ಯಕ್ಷರಾದಂಥ ಶ್ರೀಮತಿ ಲೀಲಾವತಿ ಅನ್ನನಾಯ್ಕ ಅವರೇ, ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂಥ ವರ್ತಕ ಸಂಘದ ಅಧ್ಯಕ್ಷರು ಹಿರಿಯರುವಂಥ ವಾಮನ್ ಪೈ ಅವರೇ, ವೈದ್ಯರಂಥ ಶ್ರೀಪತಿರಾವ್ ಹಾಗೂ ಡಾಕ್ಟರ್ ಸುರೇಶ್ ಪುತ್ತೂರಾಯ ಅವರೇ, ಶಿವರಾಮ್ ಆಳೋ ಅವರೇ, ಸುರೇಶ್ ಅವರೇ, ಎಲ್ಲ ನಮ್ಮ ಸಿಯೋಮ್ ಬಿಸ್ನೆಸ್ ವೆಂಚರ್ಸ್ನ ಎಲ್ಲ ಪಾಲುದಾರರೇ, ಎಲ್ಲ ನಾಗರಿಕ ಬಂಧುಗಳೇ, ಇವತ್ತು ಒಂದು ಪಾದರಕ್ಷೆಯ ಮಳಿಗೆ ಆರಂಭ ಆಗಬೇಕಿದ್ರೆ ಇಡೀ ಪುತ್ತೂರಿನ ಎಲ್ಲ ಗಣ್ಯರನ್ನು ಕರೆದು ಈ ಪಾದರಕ್ಷೆಯ ಲೋಕಾರ್ಪಣೆ ಆಗ್ತಾ ಇದೆ. ಅಂದರೆ ಪಾದರಕ್ಷೆಗೆ ಇರುವಂಥ ಮಹತ್ವ ಏನು ಅಂತೇಳಿ ಬಹುಶಃ ನಾವು ರಾಮಾಯಣದಲ್ಲಿ ಆ ಪಾದುಕೆಯ ಮಹತ್ವವನ್ನು ತಿಳ್ಕೊಂಡಿದ್ದೇವೆ. ಪಾದುಕೆ ಇಡೀ ರಾಜ್ಯವನ್ನು ಆಳ್ಬಹುದು ಅಂತೇಳಿ ಆಗ ಶ್ರೀರಾಮಚಂದ್ರ ತೋರಿಸಿಕೊಟ್ಟಿದ್ದಾನೆ. ಇವತ್ತು ಆ ಪಾದುಕೆ ಒಬ್ಬನ ಜೀವ ರಕ್ಷಣೆ ಮಾಡಬಹುದು ಅಂತೇಳಿ ನಾವು ತಿಳ್ಕೊಂಡು ಬಹುಶಃ ಈ ಒಂದು ಮಳಿಗೆಯನ್ನು ಇವತ್ತು ಆರಂಭ ಮಾಡಿದ್ದೇವೆ. ಹಿಂದೆಲ್ಲ ಪಾದರಕ್ಷೆಯ ಉದ್ದೇಶ ಏನಂದರೆ ಪಾದಗಳಿಗೆ ರಕ್ಷಣೆ ಕೊಡುವಂಥದ್ದು. ಇವತ್ತು ಪಾದರಕ್ಷೆಯ ಉದ್ದೇಶ ಏನಂದರೆ ಅವನಿಗೆ ಒಂದು ಲುಕ್ ಕೊಡುವಂಥದ್ದು, ಅಂದ ಕೊಡುವಂಥದ್ದು. ನೋಡ್ತಾರೆ, ಅವನ ಚಪ್ಪಲಿಂದ ಹಿಡಿದು ಅವನ ತಲೆ ತನಕ ನೋಡ್ತಾರೆ, ಹೇಗಿದ್ದಾನೆ ವ್ಯಕ್ತಿ ಹೇಗಿದ್ದಾನೆ ಅಂತೇಳಿ. ಅವನ ಪಾದರಕ್ಷೆಗೂ ಒಂದಷ್ಟು ಮಾರ್ಕ್ ಇದೆ.
ಆ ವ್ಯಕ್ತಿತ್ವದಲ್ಲಿ ಆ ಪಾದರಕ್ಷೆಯ ಮಹತ್ವ ಕೂಡ ಇದೆ. ಇವತ್ತು ಪಾದರಕ್ಷೆಯ ಮುಖಾಂತರ ನಮ್ಮ ಪಾದಗಳಿಗೆ ರಕ್ಷಣೆ ಕೊಡುವ ಜೊತೆಯಲ್ಲಿ ಆರೋಗ್ಯದ ಕಡೆಯೂ ನಾವು ಹೆಚ್ಚು ಗಮನವನ್ನು ಕೊಡ್ತಾ ಇದ್ದೇವೆ. ವೈದ್ಯರು ಇಂಥ ಪಾದರಕ್ಷೆ ನೀವು ಉಪಯೋಗ ಮಾಡಿ ಅಂತೇಳಿ ಕೆಲವರಿಗೆ ಸೂಚನೆ ಕೊಡ್ತಾರೆ, ನನಗೆ ಗೊತ್ತಿಲ್ಲ. ಹಾಗೆ ಇವತ್ತು ಪಾದರಕ್ಷೆ ಬಹಳಷ್ಟು ಮಹತ್ವವನ್ನು ಪಡ್ಕೊಂಡಿದೆ. ಅದರಲ್ಲಿ ಇವತ್ತು ಈ ಅಂದ ಚಂದದ ಜಗತ್ತಿಗೆ, ಅಂದ ಚಂದದ ಯುವಕ ಯುವತಿಯರಿಗೆ, ವಯೋಮಾನದವರಿಗೂ ನಮ್ಮಂಥವರಿಗೂ ಪಾದರಕ್ಷೆಯ ಅವಶ್ಯಕತೆ ಇದೆ. ಹೊಸ ಹೊಸ ಮಾದರಿಯ ಇವತ್ತು ಆ ಪಾದರಕ್ಷೆಗಳು ಇವತ್ತು ಈ ಸಮಾಜದಲ್ಲಿ ಜನರ ದಿನನಿತ್ಯದ ಆ ಬೇಡಿಕೆಗಳಲ್ಲಿ ಒಂದು ಅಂತ ಬೇಡಿಕೆಯನ್ನು ಪೂರೈಸುವಂಥ ಕೆಲಸ ಇವತ್ತು ಸಿಒಂ ಬಿಸ್ನೆಸ್ ವೆಂಚರ್ಸ್ ಮಾಡ್ತಾ ಇದೆ. ಪಾದರಕ್ಷೆಯ ವ್ಯಾಪಾರ ಕೆಲವೇ ವರ್ಗದವರು ಮಾಡ್ತಾ ಇದ್ದಂಥ ಒಂದು ವ್ಯಾಪಾರ. ಭಾಳಷ್ಟು ಜನ ಪಾದರಕ್ಷೆಯ ವ್ಯವಹಾರಕ್ಕೆ ಹೋಗ್ತಾ ಇರಲಿಲ್ಲ. ಕಾರಣ ಅಂದರೆ ಅದು ಒಂದಷ್ಟು ಹಿಂದಿನ ಕಾಲದಲ್ಲಿ ಅದು ಬಹುಶಃ ಒಂದು ಮೇಲ್ವರ್ಗದ ಜನ ಅದನ್ನು ಮಾಡುವಂಥದ್ದಲ್ಲ, ಯಾವುದೋ ಒಂದು ಅದರ ಬಗ್ಗೆ ಒಂದು ಭಾವನೆ ಇತ್ತು. ಇವತ್ತು ಆ ಭಾವನೆ ಹೋಗಿ ಆ ಪಾದರಕ್ಷೆಯ ವ್ಯಾಪಾರವನ್ನು ಸರ್ವಸಾಮಾನ್ಯರು ಮಾಡಬಹುದು. ಆ ಮುಖಾಂತರ ಎಲ್ಲರಿಗೂ ನಮ್ಮ ಇವತ್ತಿನ ಅವಶ್ಯಕತೆಯನ್ನು ಪೂರೈಸಬಹುದು ಅಂತೇಳಿ ಇವತ್ತು ಸಿಒಂ ಬಿಸ್ನೆಸ್ ವೆಂಚರ್ಸ್ 2ನೇ ಮಳಿಗೆಯನ್ನು ಆರಂಭ ಮಾಡಿದ್ದಾರೆ. 1ನೇ ಮಳಿಗೆ ಆರಂಭ ಮಾಡಬೇಕಿದ್ರೆ ನಾನಾಗ ಶಾಸಕನಾಗಿದ್ದೆ. ಈಗ ನಮ್ಮ ಕಾರ್ಯಕ್ರಮ ನಿರ್ವಾಹಕರು ಹೇಳಿದಾಗೆ ಈಗ ಪೂರ್ವ ಶಾಸಕರು ಅಂತ ಹೇಳಿದರು. ಅಂದರೆ ನಾನೀಗ ಪ್ರಬುದ್ಧತೆಯನ್ನು ಪಡ್ಕೊಂಡಿದ್ದೇನೆ ಅಂತೇಳಿ ನಾನು ಭಾವಿಸ್ತಾ ಇದ್ದೇನೆ. ಶಾಸಕನಲ್ಲದೇ ಇದ್ದರು ನಿಮ್ಮ ಜೊತೆ ಇದ್ದೇನೆ, ನೀವು ಪ್ರೀತಿ ವಿಶ್ವಾಸದಿಂದ ಕರೆದಿದ್ದೀರಿ. ಅದಕ್ಕೆ ತಮ್ಮೆಲ್ಲರಿಗೂ ಅಭಿನಂದನೆಯನ್ನು ಸಲ್ಲಿಸಿ ಈ ಮಳಿಗೆ ಉತ್ತರವಾಗಿ ಅಭಿವೃದ್ಧಿ ಆಗಲಿ. ಇನ್ನು ಮುಂದೆ ನಮ್ಮ ನಗರಸಭೆ ಅಧ್ಯಕ್ಷರು ಹೇಳಿದಾಗೆ ಇನ್ನೂ 10 ಮಳಿಗೆಗಳು ಇಡೀ ತಾಲೂಕಲ್ಲಿ ಆಗಬೇಕು. ಪುತ್ತೂರು ನಗರ ಬಿಟ್ಟು ಉಪ್ಪಿನಂಗಡಿ, ವಿಟ್ಲ ಸುತ್ತಮುತ್ತ ನಮ್ಮ ಮಳಿಗೆಗಳು ಆದಾಗ ಖಂಡಿತ ಇವತ್ತು ಸಿಒಂ ಬಿಸ್ನೆಸ್ ವೆಂಚರ್ ಏನು, ನಾವು ಕೂಡ ಸಿಒಂ ಬಿಸ್ನೆಸ್ ವೆಂಚರ್ ಒಟ್ಟಿಗೆ ಸೇರಿಕೊಳ್ಬಹುದು ಅಂತೇಳಿ ಇನ್ನೊಂದಷ್ಟು ಜನ ಸೇರಿಕೊಂಡು ಈ ಸಮಾಜದ ಇವತ್ತಿನ ಅವಶ್ಯಕತೆ, ಇವತ್ತು ಸಮಾಜದಲ್ಲಿ ಒಂದು ಪರಿವರ್ತನೆ ಮಾಡಲಿಕ್ಕೆ ಸಾಧ್ಯ ಅಂತೇಳಿ ಈ ಸಿಒಂ ವೆಂಚರ್ಸ್ ತೋರಿಸಿಕೊಟ್ಟಿದೆ. ಅದಕ್ಕಾಗಿ ಅದಕ್ಕೂ ನಾನು ಅಭಿನಂದನೆಯನ್ನು ಸಲ್ಲಿಸಿ ನಾನು ಮಾತನಾಡಿಸಲು ಜೈ ಹಿಂದ್. ವಂದನೆಗಳು ಸಂಜೀವಣ್ಣ, ತಮಗೆ ಶುಭಾಶಯಗಳು. ನೀವು ಯಾವಾಗಲೂ ನಮ್ಮ ಹೃದಯದಲ್ಲಿ ಇರೋರು. ನಮ್ಮ ಜೊತೆ ನಗರಸಭಾ ಸದಸ್ಯರು ಶ್ರೀಮತಿ ದೀಕ್ಷಾ ಪೈ ಅವರಿದ್ದಾರೆ. ತಮ್ಮ ಇರುವಿಕೆಯನ್ನು ಗೌರವದಿಂದ ಗುರುತಿಸ್ತಾ ಇದ್ದೇವೆ ಮೇಡಮ್. ಹಾಗೆ ಇನ್ನೂ ಒಂದು ಕಂಟೆಸ್ಟನ್ನು ನಾವು ಜನರಿಗೋಸ್ಕರ ಮಾಡಿದ್ದೆವು. ಇಲ್ಲಿ ಏನು ಬರ್ತದೆ, ಯಾವ ಮಳಿಗೆ ಬರ್ತದೆ ಅಂತೇಳಿ ಅದಕ್ಕೆ ಕೂಡ ಅಭೂತಪೂರ್ವವಾದಂಥ ಒಂದು ರೆಸ್ಪಾನ್ಸ್ ಇತ್ತು. ಅದರ ಲಕ್ಕಿ ಡ್ರಾವನ್ನು ಮುಂದೆ ನಡೆಸುವರಿದ್ದೇವೆ. ಯಾಕೆ ಅಂತ ಹೇಳಿದರೆ ಅದು ಇನ್ನೂ ಅದನ್ನು ಇದು ಮಾಡ್ತಾ ಇದ್ದಾರೆ. ಹಾಗಾಗಿ ಅವರಿಗೆ ಕೂಡ ಈ ಡ್ರಾವನ್ನು ಮಾಡಿ ಬಹುಮಾನವನ್ನು ಕೊಡುವಂಥ ವ್ಯವಸ್ಥೆ ಮಾಡ್ತೇವೆ. ಸಂಜೀವಣ್ಣ ಈಗಾಗಲೇ ತಮ್ಮ ದಿವ್ಯ ಹಸ್ತದಿಂದ ತೆಗೆದಂತಹ ಚೀಟಿ ಅಶೋಕ್ ಕುಮಾರ್ ಬಂಟ್ವಾಳ ಅಂತ ಹೇಳುವವರು, ನೋಡಿ ಬಂಟ್ವಾಳದಿಂದ ನಮ್ಮ ಸಂಸ್ಥೆಗೆ ಶುಭ ಹಾರೈಸಿದವರು, ಅವರಿಗೆ ಕಾಲ್ ಮಾಡಿ ಕರೆದು ಅವರಿಗೆ ಬಹುಮಾನವನ್ನು ನೀಡುವಂಥ ಕೆಲಸವನ್ನು ಮಾಡ್ತೇವೆ. ಮುಂದೆ ನಮ್ಮ ವರ್ತಕ ಸಂಘದ ಅಧ್ಯಕ್ಷರು ವಾಮನ್ ಪೈ ಅವರು ಶುಭ ಹಾರೈಸಬೇಕು ಅಂತ ಕೇಳ್ಕೊಳ್ತೇನೆ. ಓಂ ಶ್ರೀ ಮಹಾಲಿಂಗೇಶ್ವರಾಯ ನಮಃ. ಇವತ್ತಿನ ಈ ಸಮಾರಂಭದಲ್ಲಿ ಸೇರಿರುವಂಥ ಎಲ್ಲರಿಗೂ ಸ್ವಾಗತ ಮತ್ತು ಅಭಿನಂದನೆ. ಹಾಗೂ ನಮ್ಮ ನೆಚ್ಚಿನ ನಾಯಕ ಮಾಜಿ ಶಾಸಕರಾದ ಸಂಜೀವ್ ಮಠಂದೂರ್ರೆ, ಶಿವರಾಮ್ ಆಳ್ವರೆ, ನಮ್ಮ ಆತ್ಮೀಯ ಸ್ನೇಹಿತರು ಡಾಕ್ಟರ್ ಶ್ರೀಪತಿಯವರೇ ಹಾಗೂ ಡಾಕ್ಟರ್ ಸುರೇಶ್ ಪುತ್ತೂರಯ್ಯರೇ, ಹಾಗೂ ನಮ್ಮ ರಾಷ್ಟ್ರೀಯ ಹೆದ್ದಾರಿ ಅಭಿಯಂತರಾಗಿರುವಂಥ ಸುರೇಶ್ ಅವರೇ, ಹಾಗೆ ಇಲ್ಲಿ ನೆರೆದಂಥ ಎಲ್ಲ ಶಿವಂ ಬಿಸ್ನೆಸ್ ಸೆಂಟರ್ನ ವೆಂಚರ್ನ ಪಾರ್ಟ್ನರ್ಸ್ಗಳೇ, ಹಾಗೂ ಬಂದಂಥ ಎಲ್ಲ ಸಭಿಕರೇ. ಚಪ್ಪಲ್ನ ವ್ಯಾಪಾರ ಅಂದರೆ ಬಹಳ ಮೊದಲು ನಮ್ಮ ಹಿಂದೂ ಸಮಾಜದಲ್ಲಿ ಒಂದು ವರ್ಗವೇ ಇತ್ತು. ಅವರ ಇಡೀ ಜೀವನದಲ್ಲಿ ಅವರು ಚಪ್ಪಲಿ ಹೊಲಿದುಕೊಂಡಿರುವಂಥದ್ದು. ಏನೋ ಏಕೋ ಗೊತ್ತಿಲ್ಲ, ಆ ಸಿಸ್ಟಮಿಂದಾಗಿ ಅವರನ್ನು ತಳ್ಳುತ್ತಾ ನಾವು ಬಹಳ ಒಂದು ಕೆಳಗೆ ಮಾಡಿದ್ದೆ. ಆದರೆ ಅವರು ಮಾಡಿಕೊಟ್ಟಂಥ ಚಪ್ಪಲನ್ನು ಮಾರುವವರು ಇನ್ನೊಂದು ವರ್ಗದವರು. ಅದೆಲ್ಲ ಬಂದಂಥ ಲಾಭವನ್ನು ತಗೊಂಡು ನಮ್ಮ ಈ ದೊಡ್ಡ ವರ್ಗದ ಎದುರು ಉಪಯೋಗ ಮಾಡುವಂಥವರು. ಈಗ ಈ ಶಿವಂ ಬಿಸ್ನೆಸ್ ವೆಂಚರ್ HEFನ ಒಂದು ಪ್ರೇರೇಪಣೆಯಿಂದ ಈ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ದಾರೆ. ಇದಕ್ಕೆ ಸಾಕಷ್ಟು ಜನ ಪಾರ್ಟ್ನರ್ ಸೇರಿದ್ದಾರೆ. ಇವರಲ್ಲಿ ನಾನು ಒಂದು ವಿನಂತಿ ಮಾಡೋದಂದರೆ, ನಮ್ಮ ಹಳೆ
ಯಾರು ಚಪ್ಪಲ್ ಹೊಲಿತಿದ್ರು, ಚಪ್ಪಲ್ ಮಾಡ್ತಿದ್ರು, ಅವರನ್ನು ನಾವು ಎನ್ಕರೇಜ್ ಮಾಡಬೇಕು. ಅವರಿಂದ ತಂದ ಚಪ್ಪಲನ್ನು, ಹ್ಯಾಂಡ್ ಮೇಡ್ ಚಪ್ಪಲ್ ಅಂತ ಇಲ್ಲಿ ಒಂದು ಸಪರೇಟ್ ಕೌಂಟರ್ ಇಟ್ಟು ಅವರನ್ನು ಸಪೋರ್ಟ್ ಮಾಡುವಂಥ ವ್ಯವಸ್ಥೆ ಮಾಡಿದರೆ ನಮ್ಮಲ್ಲಿ ನಾವೊಂದು ನಮ್ಮ ಆ ವರ್ಗದವರಿಗೆ ಒಂದು ಕೃತಜ್ಞತೆ ಮತ್ತೊಂದು ಇದು ಮಾಡುವಂಥ ಆಗ್ತದೆ ಅಂತ ನನ್ನ ಒಂದು ಅಭಿಪ್ರಾಯ. ಎರಡನೇದು, ಈ 2 ಬ್ರಾಂಚ್ ಆಗಿದೆ. 2 ಬ್ರಾಂಚಿಗೂ ಲಿಮಿಟ್ ಇದೆ, ಇಷ್ಟು ಪರ್ಚೇಸ್ ಅಂತೇಳಿ. ಸಾಮಾನ್ಯ ನಾನು ವ್ಯಾಪಾರಕ್ಕೆ ಹೇಳುವಂತಂದರೆ 100 ಪೀಸ್ ಪರ್ಚೇಸ್ ಮಾಡಿದರೆ ಒಂದು ಡಿಸ್ಕೌಂಟ್ ಕೊಡ್ತಾರೆ, 200ಕ್ಕೆ ಇನ್ನೊಂದು ಕೊಡ್ತಾರೆ, 1000ಕ್ಕೆ ಮ್ಯಾಕ್ಸಿಮಮ್ ಕೊಡ್ತಾರೆ. ಹಾಗೆ ನೀವು 10 ಬ್ರಾಂಚ್ ಮಾಡಿ, ಪುತ್ತೂರು, ಸುಳ್ಯ, ವಿಟ್ಲ, ಬಂಟ್ವಾಳ ಹೀಗೆ 10 ಬ್ರಾಂಚ್ ಮಾಡಿ ಆ 1000 ಪರ್ಚೇಸ್ ಮ್ಯಾಕ್ಸಿಮಮ್ ಡಿಸ್ಕೌಂಟ್ ತಗೊಂಡು ಆ ಡಿಸ್ಕೌಂಟ್ನ ಒಂದು ಅಂಶವನ್ನು ಗ್ರಾಹಕರಿಗೆ ಕೊಟ್ಟರೆ ರೇಟು ಕಮ್ಮಿ ಬರ್ತದೆ, ಕ್ವಾಲಿಟಿ ಸಿಗ್ತದೆ ಅಂತ ಹೇಳಿಕೊಂಡು ಜನ ನಮ್ಮ ವ್ಯಾಪಾರ ತಂತಾನೇ ವೃದ್ಧಿ ಆಗ್ತದೆ. ಇದು 2 ಮಾತನ್ನು ಹೇಳ್ತಾ ನಾನು ಈ ಸಂಸ್ಥೆಗೆ ಶುಭವನ್ನಾಗಲಿ ಅಂತ ದೇವರಲ್ಲಿ ಬೇಡ್ತಾ 2 ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್. ವಂದನೆಗಳು ಸರ್. ಮುಂದಿನ ಡ್ರಾವನ್ನು ನಡೆಸಿಕೊಡ್ಬೇಕು ಅಂತೇಳಿ ರೋಟರಿ ಕ್ಲಬ್ಬಿನ ಅಧ್ಯಕ್ಷರು ನಮ್ಮ ಹಿರಿಯರಾದಂಥ ಡಾಕ್ಟರ್ ಶ್ರೀಪತಿ ಅವ್ರ ಹತ್ರ ಕೇಳಿಕೊಳ್ತೇನೆ. ಮಳಿಗೆಯ ಬಗ್ಗೆ ಒಂದು ಕುತೂಹಲ ಸೃಷ್ಟಿಸುವಂಥ ಈ ಒಂದು ಕಂಟೆಸ್ಟನ್ನು ಮಾಡಿದ್ದೆವು. ಅದರ ವಿಜೇತರನ್ನು ಈಗ ಶ್ರೀಪತಿ ಅವರು ಮಾಡಿಕೊಡ್ಬೇಕು ಅಂತೇಳಿ ಹೇಳ್ಕೊಳ್ತಾ ಇದ್ದೇನೆ. ಪುರುಷೋತ್ತಮ್ ಭಟ್ ವಿಜೇತರು ಬಹುಶಃ ಮಡಿಕೇರಿಯ ಪುರುಷೋತ್ತಮ್ ಭಟ್ ಇರಬೇಕು. ನೋಡುವ, ಅವರ ನಂಬರ್ ನಮ್ಮ ಹತ್ರ ಇದೆ. ಸಂತೋಷ್ ಅಣ್ಣ ಇದ್ದರೆ ಕೂಡಲೇ ಹೇಳಿ, ಇಲ್ಲಾಂತಾದರೆ ಅವರನ್ನು ಕರೆದು ಬಹುಮಾನವನ್ನು ನೀಡುವಂಥ. ಹೌದು, ಫೋನ್ ನಂಬರ್ ನಮ್ಮ ಹತ್ರ ಇದೆ. ಆ ಫೋನ್ ನಂಬರಿಗೆ ನಾವು ಫೋನ್ ಮಾಡಿ ಆ ಬಹುಮಾನವನ್ನು ನೀಡ್ತೇವೆ. ಅಧ್ಯಕ್ಷರು ಶುಭ ಹಾರೈಸಬೇಕು ರೋಟರಿ ಕ್ಲಬ್ಬಿನ ಅಂತ ಕೇಳಿ. ಈಸಿ ವಾಕ್ ಪಾದರಕ್ಷಾ ಮಳಿಗೆಯ ಉದ್ಘಾಟಕರಾದ ನಮ್ಮ ಮುನ್ಸಿಪಾಲಿಟಿ ಅಧ್ಯಕ್ಷರಾದ ಲೀಲಾವತಿ ನಾಯ್ಕ ಅವರೇ, ಪುತ್ತೂರು ವರ್ತಕರ ಸಂಘದ ಅಧ್ಯಕ್ಷರಾದ ನನ್ನ ಮಿತ್ರರಾದ ವಾಮನ್ ಪೈ ಅವರೇ, ಹಾಗೂ ನಮ್ಮ ನೆಚ್ಚಿನ ಮಾಜಿ ಶಾಸಕರಾದ ಸಂಜಯ್ ಮಠಂದೂರ್ ಅವರೇ, ಡಾಕ್ಟರ್ ಸುರೇಶ್ ಪುತ್ರಯವರೇ, ಇನ್ನೊಬ್ಬರು ಅಧ್ಯಕ್ಷ ಸುರೇಶ್ ಅವರೇ ಹಾಗೂ ಶಿವರಾಮರೇ, ಮುಖ್ಯವಾಗಿ ಈ ಒಂದು ಶಿವಂ ಬಿಸ್ನೆಸ್ನ ಪಾಲುದಾರರಾದ ಹಾಗೂ ಇದಕ್ಕೆ ಈ ಒಂದು ಮಳಿಗೆ ಕಾರಣಕರ್ತರಾದ ಎಲ್ಲ ಸದಸ್ಯರೇ, ವಿಶೇಷ ಆಹ್ವಾನಿತರೆ. ನಾನು ಪಕ್ಕದ ಪ್ರಗತಿ ಹಾಸ್ಪಿಟಲ್ ಇದ್ದೇನೆ ಅಂತ ನನ್ನ ಕರೆದಾನೆ ಅಂತ ಅಂದ್ಕೊಂಡಿದ್ದೇನೆ. ಆದರೂ ಈ ಒಂದು ಸಮಾರಂಭಕ್ಕೆ ಬಂದದಕ್ಕೆ 1-2 ಮಾತು ನಾನು ಆಡಲೇಬೇಕಾಗ್ತದೆ. ಯಾಕಂದರೆ ಈ ಒಂದು ಮಳಿಗೆಯ ಒಂದು ಶ್ರಮ ನಾನು ದಿವಸ ನೋಡ್ತಾ ಇದ್ದೇನೆ. ನಮ್ಮ ಬಿಸ್ನೆಸ್ ಶಿವಂ ಬಿಸ್ನೆಸ್ ವೆಂಚರ್ನ ಎಲ್ಲ ಸದಸ್ಯರು ದಿವಸ ಓಡಾಡೋದನ್ನು ನಾನು ನೋಡ್ತಾ ಇದ್ದೇನೆ. ಬಹಳ ಅತ್ಯುತ್ತಮವಾಗಿ ಶ್ರಮಪಟ್ಟು ಈ ಒಂದು ಉತ್ತಮ ಜಾಗದಲ್ಲಿ ಬೆಳೆಯುತ್ತಿರುವ ಪುತ್ತೂರಿನಲ್ಲಿ ಒಂದು ಮೇನ್ ರೋಡ್ನಲ್ಲಿ ಈ ಒಂದು ಮಳಿಗೆ ಬಂದಿರೋದು ನಮಗೆಲ್ಲ ಒಂದು ಸಂತೋಷದ ಸಂಗತಿ. ಯಾವುದೇ ಬಿಸ್ನೆಸ್ನಲ್ಲಿ ನಾನು ಪರ್ಸನಲ್ ಆಗಿ ಪ್ರಗತಿಗಾಗಿ ಸೇವೆಗಾಗಿ ಪ್ರಗತಿ ಅನ್ನೋಂಥ ವಿಷಯವನ್ನು ನಾನು ನಂಬಿದವನು. ಸೊ ಕೆಲವರು ಇದನ್ನು ಅಪಾರ್ಥ ಮಾಡ್ಕೊಂಡಿದ್ರು, ಏನು ಪ್ರಗತಿಗೆ ಮಾತ್ರ ಸೇವೆ ಮಾಡೋದು, ಬೇರೆ ಏನು ಪ್ರಗತಿಗಿಲ್ಲ ಅಂತ. ಹಾಗಲ್ಲ. ಆ್ಯಕ್ಚುಲಿ ಯಾವುದೇ ಒಂದು ಉದ್ಯಮ ನಾವು ಮೇಲಕ್ಕೆ ಬರಬೇಕಾದ್ರೆ, ಅದು ಅಭಿವೃದ್ಧಿ ಹೊಂದಬೇಕಾದ್ರೆ ಅದರ ಸೇವೆಯನ್ನು ಪ್ರಗತಿ ಮಾಡಬೇಕು. ಅದು ಏನು ಫಾರ್ ಎಕ್ಸಾಂಪಲ್ ನಾವು 20 ವರ್ಷ ಮೊದಲು ಏನು ಪ್ರಾರಂಭ ಮಾಡಿದೆವು, ಆಗ ಒಂದು 19,000 ಸ್ಕ್ವೇರ್ ಫುಟ್ ಇತ್ತು. ಈಗ 42,000 ಸ್ಕ್ವೇರ್ ಫುಟ್ ಆಗಿ ಒಂದು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಆಗಿ ನಿಮ್ಮ ಮುಂದೆ ನಾವು ನಿಲ್ಲಕ್ಕೆ ಒಂದು ಸಂತೋಷ ಆಗ್ತದೆ. ಯಾಕಂದರೆ ಇದಕ್ಕೆ ಮುಖ್ಯ ಕಾರಣ ಅಂದರೆ ಒಂದು ಸೇವೆಗಾಗಿ ನಾವು ಏನು ದುಡ್ದಿದ್ದೇವೆ ಆ ಸೇವೆಯಿಂದಾಗಿ ಒಂದು ಉದ್ಯಮ ಮುಂದೆ ಬರಬೇಕು. ಈ ನಿಟ್ಟಿನಲ್ಲಿ ನಮ್ಮ ಎಲ್ಲ ಬಿಸ್ನೆಸ್ ವೆಂಚರ್ನ ಎಲ್ಲ ಸದಸ್ಯರನ್ನು ತುಂಬ ಹೃದಯದ ಅಭಿನಂದನೆಗಳು ಸಲ್ಲಿಸ್ತೇನೆ. ಈ ಒಂದು ಮಳಿಗೆ ಒಂದು ಮೊದಲೇ ನಮ್ಮ ಶಾಸಕರು ಹೇಳಿದರು ಈ ಒಂದು ಇದರ ಅವಶ್ಯಕತೆಯನ್ನು. ಇದು ಬೇರೆ ಬೇರೆ ಪ್ರಾಯದಲ್ಲಿ ಬೇರೆ ಬೇರೆ ಅದರ ಅವಶ್ಯಕತೆ ಇರ್ತದೆ. ಸಣ್ಣ ಪ್ರಾಯದಲ್ಲಿ ಆದರೆ ಅವರಿಗೆ ಆಕರ್ಷಣೆ ಚಂದ ಮಾತ್ರ ಕಾಣ್ತದೆ, ಬೇರೆ ಯಾವುದು ಕಾಣೋದಿಲ್ಲ. ಮಧ್ಯಮ ವಯಸ್ಸಿನಲ್ಲಿ ಚಂದವೇ ಬೇಕು ಹಾಗೂ ಅದರ ಒಂದು ಉತ್ತಮ ನಿರ್ವಹಣೆ ಬೇಕು. ಆದರೆ ಪ್ರಾಯದವರಲ್ಲಿ ನೋಡಿದಾದ್ರೆ ಬರೀ ನಮಗೆ ಅದನ್ನ ಒಂದು ಉಪಯೋಗ ಮಾತ್ರ ಇರ್ತದೆ, ಅದರ ಚಂದ ಹೊರಟೋಗಿರ್ತದೆ. ಇನ್ನೂ ಪ್ರಾಯದಲ್ಲಿ ನಮ್ಮ ವೈದ್ಯಕೀಯ ಕ್ಷೇತ್ರದಲ್ಲಿ ನೋಡಿದಾಗ ಇದು ನಮಗೆ ಪಾದವನ್ನು ರಕ್ಷಿಸುವ ಕೆಲಸ ಮಾತ್ರ ಮಾಡ್ತಾ ಇರ್ತದೆ, ಬೇರೆ ಯಾವುದು ನಾವು ಚಂದ ನೋಡ್ಲಿಕ್ಕೆ ಹೋಗಿಲ್ಲ, ಕಲ್ಲರ್ ನೋಡ್ಲಿಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ಹೆಚ್ಚಿನ ಸಂದರ್ಭಗಳಲ್ಲಿ ನಾವು ನೋಡಿದ ವೈದ್ಯಕೀಯ ಸಂದರ್ಭ ಕಾಲು ಕಟ್ಟು ಮಾಡಿರ್ತಾರೆ, ಅದಕ್ಕೆ ಒಂದು ಬೆರಳು ಮಾತ್ರ ಕಟ್ಟಿ ಬಿಡ್ತಾರೆ, 2 ಬೆರಳು ಕಟ್ಟಿರ್ತಾರೆ. ಸದ್ಯಕ್ಕೆ ನಾವು ಚಪ್ಪಲಿ ಗಿಡಿಯೇ ಕಳಿಸ್ಬೇಕಾಗ್ತದೆ.
ಆಗ್ತದೆ. ಯಾಕಂದರೆ ಅದಕ್ಕೆ ತರನಾಗಿ ಒಂದು ಹೊಲಿಗೆ ಹಾಕಿ ಅದಕ್ಕೆ ಒಂದು ಫಿಟ್ ಆಗುವಂಥ ಪಾದರಕ್ಷೆನೇ ನೀಡಬೇಕಾಗ್ತದೆ. ಹೆಚ್ಚಿನ ಸಂದರ್ಭಗಳಲ್ಲಿ ಮುಖ್ಯವಾಗಿ ಡಯಾಬಿಟಿಸ್ ಕೇಸ್ನಲ್ಲಿ ಈ ಒಂದು ಚರ್ಮ ಹೊರಗಡೆಯಿಂದ ಸಣ್ಣ ತೂತು ಕಾಣ್ತದೆ, ಒಳಗಡೆಯಿಂದ ಕೊಳೆತು ಹೋಗಿ ಕಾಲು ಕಟ್ ಮಾಡೋ ಪರಿಸ್ಥಿತಿ ಬರುತ್ತೆ. ಈ ಒಂದು ರಕ್ಷಣೆ ಮಾತ್ರ ಇಂಥ ವೈದ್ಯಕೀಯ ಸಂದರ್ಭಗಳಲ್ಲಿ ನಾವು ನೋಡ್ತೇವೆ. ಇಂಥ ಎಲ್ಲ ಹಂತದ ಒಂದು ಅವಶ್ಯಕಗಳನ್ನು ನೀವು ಕೆಲಸ ಮಾಡಿದ್ರಿ ಅಂದರೆ, ಒಂದು ನಿಮ್ಮ ಸರ್ವಿಸ್ನಲ್ಲಿ ಸೇವೆಯಲ್ಲಿ ನೀವು ಅದನ್ನು ಕಾನ್ಸಂಟ್ರೇಟ್ ಮಾಡಿದ್ರಿ ಅಂದರೆ, ಇದು ಬೃಹತ್ ಮಳಿಗೆ ಆಗಿ ಪಾದರಕ್ಷದ ಈಸಿ ವಾಕ್ ಅನ್ನುವಂಥದ್ದು ಬಹಳ ಬೃಹತ್ ಮಳಿಗೆ ಆಗಿ ಪುತ್ತೂರಿನಲ್ಲಿ ಮಾತ್ರ ಅಲ್ಲ, ಇಡೀ ಒಂದು ಡಿಸ್ಟ್ರಿಕ್ಟಲ್ಲೇ ಒಂದು ಹೆಸರು ಪಡೆದುಕೊಳ್ಳುವಂಥದ್ದು ಏನೂ ಕಷ್ಟ ಸಾಧ್ಯ ಆಗಲಿಕ್ಕಿಲ್ಲ. ನೀವೆಲ್ಲ ಬಹಳ ಯುವಕರಿದ್ದೀರಿ ಹಾಗೂ ಬಿಸ್ನೆಸ್ ವೆಂಚರ್ ಸದಸ್ಯರು ಸಾಕಷ್ಟು ಕೆಲಸ ಮಾಡ್ತಾ ನಾನು ತಿಳ್ಕೊಂಡಿದ್ದೇನೆ. ಎಲ್ರಿಗೂ ಶುಭವಾಗಲಿ. ಈ ಒಂದು ನೀವು ಎರಡನೇ ಹೆಜ್ಜೆ ಏನು ಇಟ್ಟಿದ್ದೀರಿ, ಈ ಹೆಜ್ಜೆ ಇಡೀ ಡಿಸ್ಟ್ರಿಕ್ಟ್ನಾದ್ಯಂತ ಇದು ಮೂಡಿ ಬರಲಿ, ಉತ್ತಮ ಕೆಲಸ ಆಗಲಿ ಅಂತ ಆಚೆಯಿಂದ ವ್ಯಕ್ತಪಡಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ವಂದನೆಗಳು. ನೆರೆದಿರುವ ಸಜ್ಜನ ಬಂಧುಗಳೇ ಹಾಗೂ HFನ ಅಧ್ಯಕ್ಷರೇ ಹಾಗೂ ಶಿವಂ ಬಿಸ್ನೆಸ್ ವೆಂಚರ್ನ ಎಲ್ಲ ಪಾಲುದಾರ ಬಂಧುಗಳೇ, ಒಂದು ಬಹಳ ಅರ್ಥಪೂರ್ಣವಾದ ಕಾರ್ಯಕ್ರಮವನ್ನು ನಮ್ಮ ಪ್ರಥಮ ಪ್ರಜೆ ಮಾತೆಯವರೇ ಉದ್ಘಾಟಿಸಿದ್ದಾರೆ. ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ಈ ನಮ್ಮ ವ್ಯಾಪಾರ ಅಥವಾ ವ್ಯವಹಾರ ಮುಖ್ಯವಾಗಿ ಚಪ್ಪಲ್, ಇದನ್ನು ಜಾಸ್ತಿ ಬಳಕೆ ಮಾಡುವವರು ಮಹಿಳೆಯರು. ಯಾಕಂತ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ನಾವು ಸಹ ಚಪ್ಪಲ್ ಹಾಕ್ತೇವೆ ಪುರುಷರು, ಆದರೆ ನಾವು ಹಾಕೋದು ಒಂದೇ ಚಪ್ಪಲ್ 1 ವರ್ಷ 2 ವರ್ಷ ಬರ್ಬೋದು. ಆದರೆ ಅವರಿಗೆ ಬಾಳಿಕೆ ಬಂದರೂ ಸಹ ಅವರಿಗೆ ದಿನಂಪ್ರತಿ ಬೇರೆ ಬೇರೆ ಹಾಕ್ತಾರೆ. ಯಾಕಂತ ಹೇಳಿದರೆ ಅವರ ಡ್ರೆಸ್ಸಿಗೆ ಮ್ಯಾಚ್ ಆಗುವಂಥದ್ದು ಹೆಚ್ಚಿನ ಸಲ. ಆ ರೀತಿಯಾಗಿ ಹೆಚ್ಚು ಬಳಕೆ ಮಾಡುವವರು ಅವರೇ. ಅದರಿಂದ ಹೆಚ್ಚಿನ ಮಹಿಳೆಯರು ಬರುವಂತಾಗಲಿ, ನಿಮ್ಮ ದಿವಸದಿಂದ ಉದ್ಘಾಟನೆಯಾದ ಈ ಮಳಿಗೆಯು ಹೆಸರುವಾಸಿಯಾಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ವ್ಯಾಪಾರವು ಪ್ರಾರಂಭವಾದದ್ದು ಒಂದು ರಾಷ್ಟ್ರೀಯ ಚಿಂತನೆಯುಳ್ಳ ಅನೇಕ ವ್ಯಕ್ತಿಗಳು ಸೇರಿ. ಅದು ಬಹಳ ಮುಖ್ಯವಾದ ಅಂಶ, ನೀವೆಲ್ಲರೂ ಗಮನಿಸಬೇಕು. ಅದರಿಂದ ಇದೊಂದು ಮುಖ್ಯವಾಗಿ ಲಾಭ ಮಾಡಲಿಕ್ಕೆ ಅಂತ ಮಾಡಿದ ವ್ಯವಹಾರ ಅಲ್ಲ, ಎಲ್ಲ ರಾಷ್ಟ್ರೀಯ ಚಿಂತನೆ ಉಳ್ಳವರು. ಅದರಿಂದ ಇದರ ಬಂದ ಲಾಭ ಖಂಡಿತ ನಮ್ಮ ರಾಷ್ಟ್ರದ ಉದ್ಧಾರಕ್ಕೆ ಬಳಕೆ ಆಗ್ತದೆ. ಈ ಒಂದು ಅಂಶವನ್ನು ಗಮನದಲ್ಲಿಟ್ಟುಕೊಂಡು ತಾವೆಲ್ಲರೂ ಈ ಸಂಸ್ಥೆಗೆ ಸಹಕಾರ ನೀಡಬೇಕು ಅಂತ ನಿಮ್ಮಲ್ಲಿ ಇನ್ನೊಮ್ಮೆ ಕಳಕಳಿಯಿಂದ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ವೈದ್ಯರು ಡಾಕ್ಟರ್ ಶ್ರೀಪತ್ರ ಅವರು ಹೇಳಿದರು, ಡಯಾಬಿಟಿಸ್ ರೋಗಿಗಳಿಗೆಲ್ಲ ಕಾಲಿಗೆ ಚಪ್ಪಲು ಬೇಕಾಗ್ತದೆ ಅಂತ. ಖಂಡಿತವಾಗಿಯೂ ಅವರಿಗೆ ಮುಖ್ಯವಾಗಿ ನಿಜವಾಗಿ ಅವರನ್ನು ರಕ್ಷಣೆ ಮಾಡುವುದು ಈ ಪಾದರಕ್ಷೆಗಳು. ಆದರೆ ಅದರ ಬಗ್ಗೆ ಹೆಚ್ಚಿನ ಗಮನ ಹರಿಸ್ತಾ ಇಲ್ಲ ಅಷ್ಟೇ ರೋಗಿಗಳು. ಆ ರೀತಿಯಾಗಿ ಅವರ ರಕ್ಷಣೆಯನ್ನು ಮಾಡುವಂಥ ಈ ಪಾದರಕ್ಷೆಗಳು, ಈಗಾಗಲೇ ವಿಶೇಷವಾದ ಪಾದರಕ್ಷೆಗಳು ಕೆಲವು ಸಲ ನಾವು ರೋಗಿಗಳಿಗೆ ಹೇಳ್ತೇವೆ, MCR ಚಪ್ಪಲ್ ಹಾಕಿ, ಆ ಚಪ್ಪಲ್ ಹಾಕಿ. ಅಂತಹ ಚಪ್ಪಲ್ಗಳನ್ನು ಸಹ ನಾವು ರೋಗಿಗಳಿಗೆ ಹೇಳುವ ಸಂದರ್ಭದಲ್ಲಿ ಇಲ್ಲಿರುವ ವೈದ್ಯರುಗಳೆಲ್ಲ ಹಾಗೂ ಉಳಿದ ವೈದ್ಯರುಗಳು ಸಹ ನಾವು ಇದನ್ನು ಹೇಳುವ, ಎಲ್ಲರೂ ಬಂದು ಈಸಿ ವಾಕಲ್ಲೇ ಬಂದು ತಗೊಳ್ಳುವಂತಾಗಲಿ, ಈ ರೀತಿಯಾಗಿ ಇಲ್ಲಿಯ ಒಂದು ವ್ಯಾಪಾರ ಅಭಿವೃದ್ಧಿ ಆಗಲಿ ಎಂದು ಹೇಳುತ್ತಾ ಈ ಸಂಸ್ಥೆಗೆ ಉತ್ತರೋತ್ತರ ಅಭಿವೃದ್ಧಿ ಆಗಲಿ ಎಂದು ಹಾರೈಸ್ತಾ ನನ್ನ 2 ಮಾತುಗಳು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್. ಈಸಿ ವಾಕ್ ಚಪ್ಪಲ್ನ ಉದ್ಘಾಟನೆ ಮಾಡಿದಂಥ ನಗರಸಭೆ ಅಧ್ಯಕ್ಷರಾದ ಲೀಲಾವತಿ ಅಣ್ಣನಾಯ್ಕರವರೇ ಹಾಗೂ ಮಾಜಿ ಶಾಸಕರು ನನ್ನ ಆತ್ಮೀಯ ಮಿತ್ರರಾದಂಥ ಸಂಜಯ್ ಮಠದವರವರೇ ಹಾಗೂ ಒಟ್ಟ ಸಂಘದ ಅಧ್ಯಕ್ಷರಾದಂಥ ವಾಮನ್ ಪೈ ಅವರೇ ಹಾಗೂ ನಮ್ಮ ಪುತ್ತೂರಿನ ಪ್ರಖ್ಯಾತ ಇಬ್ಬರು ವೈದ್ಯರಾದಂಥ ಶ್ರೀಪತ್ರರಾವ್ ಹಾಗೂ ನನ್ನ ಆತ್ಮೀಯ ಮಿತ್ರರು ಡಾಕ್ಟರ್ ಸುರೇಶ್ ಪುತ್ರರವರು ಹಾಗೂ ಇಲ್ಲಿ ಬಂದಂಥ ನನ್ನ ಆತ್ಮೀಯ ಮಿತ್ರರೇ, ನಾನು ರವಿನಾರಾಯಣ್ ಅವರು ಇಲ್ಲಿ ಬರಬೇಕಂತ ಹೇಳುವಾಗ ನನಗೆ ಇಲ್ಲ ಅಂತ ಆಗಲಿಲ್ಲ. ಯಾಕೆಂದರೆ ನಾನು ಅವರ 20-25 ವರ್ಷದ ಕಸ್ಟಮರ್. ಅವರು ಮೈತ್ರಿ ಭಟ್ರು ಅಂತೇಳಿ ನಾನು ಕರೆಯುವುದು. ಹಾಗೆ ಅವರು ಹೇಳಿದ್ದಕ್ಕೆ ನಾನು ಬಂದಿದ್ದೇನೆ. ಈ ಸಂಸ್ಥೆ ಶಿವಂ ಸಂಸ್ಥೆ, ನನ್ನ ಹೆಸರು ಕೂಡ ಶಿವ ಅಂತ ಅರ್ಥ ಉಂಟು. ಆ ಸಂಸ್ಥೆ ಇನ್ನೂ 48 ಜನ ಇದ್ದಾರೆ ಅಂತ ಹೇಳಿದರು. 48 ಸಂಸ್ಥೆಯಾಗಿ ಮೂಡಿ ಬರಲಿ, ಎಲ್ಲ ಕಡೆ ಈ ಸಂಸ್ಥೆ ಉತ್ತರೋತ್ತರ ಅಭಿವೃದ್ಧಿಯಾಗಲಿ. ಪುತ್ತೂರಿನಂಥ ಹುಟ್ಟಿದಂತಹ ಸಂಸ್ಥೆ ಹತ್ತೂರಲ್ಲಿ ಪಸರಿಸಲಿ, ನಮ್ಮ ಪುತ್ತೂರಿನ ಹೆಸರು ಎಲ್ಲ ಕಡೆ ರಾರಾಜಿಸಲಿ. ಈ ಸಂಸ್ಥೆ ಡಾಕ್ಟರ್ ಪುತ್ರಯ್ಯರವರು ಹೇಳಿದರು, ಒಳ್ಳೆಯ ಉದ್ದೇಶಕ್ಕಾಗಿ ನಾವು ಮಾಡಿದಂತಹ ಸಂಸ್ಥೆ ಅಂತ. ನಿಜವಾಗಿ ನಿಮ್ಮ ಸಂಸ್ಥೆ ದೇವರ ದಯೆಯಿಂದ ಒಳ್ಳೆಯ ರೀತಿಯಲ್ಲಿ ನಡೀಲಿ. ಈ ಸಂಸ್ಥೆಗೆ ಎಲ್ಲ ಸಹಕಾರ, ಪುತ್ತೂರಿನ ಜನತೆಯ ಸಹಕಾರ ಸಿಗಲಿ ಅಂತ ಶುಭ ಹಾರೈಸ್ತಾ, ನಿಮ್ಮ ಎಲ್ಲ ಟೀಮಿನವರಿಗೂ ಕೂಡ ಶುಭವನ್ನು ನುಡಿತಾ ನನ್ನ 2 ಮಾತಿನ ಧನ್ಯವಾದ ಸಮರ್ಪಣೆ ಮಾಡ್ತೇವೆ. ಹಾಗೆಯೇ ನಗರ ಸದಸ್ಯರು, ವರ್ತಕ ಸಂಘ ಇವರು ಸಹ ನಮ್ಮ ಕರೆಗೆ ಹೋಗೋಟ್ಟು ಬಂದಿದ್ದಾರೆ. ಇವರಿಗೂ ನಮ್ಮ ಪ್ರೀತಿಯ ಧನ್ಯವಾದಗಳು.
ಕ್ಲಾಸಿನ ತುಂಬ ಗೆಳೆಯರು ಸೇರಿಕೊಂಡು ಉದ್ಯಮಗಳನ್ನು ಮಾಡಬೇಕು, ಒಟ್ಟಾಗಿ ಉದ್ಯಮಗಳನ್ನು ಮಾಡಬೇಕು ಅಂತ ರಚನೆ ಮಾಡಿದ ಒಂದು ಸಂಸ್ಥೆ ಶಿವಂ ಬಿಸ್ನೆಸ್ ವೆಂಚರ್ಸ್. ಶಿವಂ ಬಿಸ್ನೆಸ್ ವೆಂಚರ್ನ ಪ್ರಥಮ ಉದ್ಯಮ ಚಪ್ಪಲಿ ಅಂಗಡಿ ವಿ ವಾಕ್ ಅಂತ ಹೇಳಿ ಟೌನ್ ಬ್ಯಾಂಕಿನ ಹತ್ತಿರ ಇದೆ. ಎರಡನೆಯದು ಇದು ಈಸಿ ವಾಕ್ ಅಂತ ಹೇಳಿ. ನಾವು ಇನ್ನೂ ಹಲವು ಅಂಗಡಿಗಳನ್ನು ಉದ್ಯಮಗಳನ್ನು ಮಾಡುವ ಯೋಚನೆ ಇದೆ. ನಮ್ಮದು ಎಲ್ಲ ಸಂಘಟಿತವೇ ಆಗ್ತದೆ, ಎಲ್ಲರೂ ಪಾಲುದಾರಿಕೆಯನ್ನು ಹಾಕಿ ಮಾಡುವಂಥದ್ದು. ಹಾಗೆ ನಾವು ಮಿತ ದರದಲ್ಲಿ ಒಳ್ಳೆಯ ಪಾದರಕ್ಷೆಗಳನ್ನು ಎಲ್ಲ ಬ್ರ್ಯಾಂಡ್ಗಳನ್ನು ಕೊಡ್ತೇವೆ. ಎಲ್ಲ ಗ್ರಾಹಕರು ಬಂದು ನಮಗೆ ಸಹಕಾರ ಕೊಡಬೇಕು, ಉದ್ಯಮವನ್ನು ಬೆಳೆಸಬೇಕು ಅಂತ ಕೇಳಿಕೊಳ್ತೇವೆ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜ್ಯುವೆಲರ್ಸ್. ಹಾಯ್ ಅಮ್ಮ. ಹಾಯ್. ಇವತ್ತು ನನ್ನ ಫ್ರೆಂಡ್ ಒಬ್ಳು ಅವ್ರ ಅಮ್ಮಂಗೆ ಸರ್ಪ್ರೈಸ್ ಗಿಫ್ಟ್ ಕೊಟ್ಲು ಗೊತ್ತಾ? ಬರ್ಡೇನಾ? ಸ್ಪೆಷಲ್ ಡೇ. ಏನ್ ಗಿಫ್ಟ್ ಕೊಟ್ಲು? ನನ್ನಮ್ಮ ಬೆಸ್ಟ್ ಆರ್ಕಿಟೆಕ್ಟ್ ಅವಾರ್ಡ್ ತಗೋತಿರೋ ದಿನ ನನ್ನ ಕಡೆಯಿಂದ ಪ್ರೀತಿಯ ಗಿಫ್ಟ್. ಸೌಂದರ್ಯಕ್ಕೆ ಸಾಂಪ್ರದಾಯಿಕ ಕೊಡುಗೆ. ಸ್ವಾಸ್ಥ್ಯ ನೇಚರ್ ಕ್ಯೂರ್ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಕೇಂದ್ರ, ಪುತ್ತೂರಿನ ಸುಸಜ್ಜಿತ ನೇಚರ್ ಕ್ಯೂರ್ ಸೆಂಟರ್. ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆ ಮೂಲಕ ಅನಾರೋಗ್ಯ ನಿವಾರಣೆ. ಗಂಟು ನೋವು, ಬೆನ್ನು ನೋವು, ಮಧುಮೇಹ, ಅಧಿಕ ರಕ್ತದೊತ್ತಡಕ್ಕೆ ಹೇಳಿ ಗುಡ್ ಬೈ. ಉಬ್ಬಸ ಹೀಗೆ ಇನ್ನಿತರ ಆರೋಗ್ಯ ಸಂಬಂಧಿ ಕಾಯಿಲೆಗೆ ಶೀಘ್ರ ಪರಿಹಾರ. ಎಂದೇ ಭೇಟಿ ನೀಡಿ ಸ್ವಾಸ್ಥ್ಯ ನೇಚರ್ ಕ್ಯೂರ್, ಹಿರಣ್ಯ ಕಾಂಪ್ಲೆಕ್ಸ್, ಬಳ್ವಾರು, ಮುಖ್ಯ ರಸ್ತೆ, ಪುತ್ತೂರು. ಸಂಪರ್ಕಿಸಿ 81976 91577. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.